ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಜೋಗ ನೋಡಿಕೊಂಡು ಮುಂದಕ್ಕೆ ಹೊರಟ್ವಿ. ಅಲ್ಲೇ ಹತ್ತಿರದಲ್ಲಿ ಒಂದು ಫಾಲ್ಸ್ ಇದೆ ಅಂತ ಹೇಳ್ತಾ ಇದ್ರು. ಸರಿ, ಅಲ್ಲಿ ನೋಡೋದಕ್ಕೆ ಹೋಗೋಣ ಅಂತ ಹೊರಟ್ವಿ. ಗೂಗಲ್ ನಮ್ಮನ್ನು ಕರ್ಕೊಂಡು ಹೋಗ್ತಾ 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 ಕಾಡು ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬಿಡ್ತು. ದಟ್ಟವಾದ ಕಾಡು, ನಿರ್ಜನ ಪ್ರದೇಶ ಹೇಗಿದೆ ನೋಡಿ, ಯಾರೂ ಇಲ್ಲ. ಹಾಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಇಬ್ಬರು ಸಿಕ್ಕಿದ್ರು. ಕೇಳೋಣ ಅಂದ್ಕೊಂಡ್ವಿ. ಕೇಳು ಮತ್ತು ಸುಮ್ಮನೆ ಕಾಡು ಹೋಗಿ ನಾವು ಟ್ರಾವೆಲಿಂಗ್ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಒಂದೇ ಒಂದು ಕಾರ್ ಹೋಗೋ ದಾರಿ ಮಾತ್ರ ಅಲ್ಲಿ ಇದ್ದಿದ್ದು. ಯಾರಾದರೂ ನಡ್ಕೊಂಬಂದರೂ ಸೈಡಿಗೆ ನಿಂತ್ಕೋಬೇಕಾಗಿತ್ತು. ನೋಡಿದ್ರಲ್ಲ, ಸರಿ ಅಂತ ಒಂದು ಕಡೆ ಫಾಲ್ಸಿನ ಸೌಂಡ್ ಬರ್ತಾ ಇತ್ತು. ಕಾರ್ ನಿಲ್ಲಿಸಿದ್ವಿ. ಎಲ್ಲೋ ನೀರರಿಯೋ ಸದ್ದು ಕೇಳಿಸ್ತಾ ಇತ್ತು. ಹಾಗಾಗಿ ಕಾರನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಫಾಲ್ಸಿಗೆ ದಾರಿ ಇರ್ಬೋದಾ ಅಂತ ನೋಡ್ಕೊಂಡು ಹೊರಟ್ವಿ. ನೀರು ಹರಿಯೋ ಸದ್ದು ತುಂಬ ಜೋರಾಗಿ ಕೇಳಿಸ್ತಾ ಇತ್ತು. ಹಾಗಾಗಿ ಇಲ್ಲೇ ಎಲ್ಲೋ ದಾರಿ ಇರ್ಬೋದು ಅಂತ ಅಂದ್ಕೊತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ ಕಾಡು. ನಿಶಬ್ದತೆಯಿಂದ ಕೂಡಿದೆ, ಪ್ರಶಾಂತವಾಗಿದೆ. ಆದರೂ ಇಂಥ ಜಾಗಗಳಲ್ಲೆಲ್ಲ ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗೆ ಬರಬೇಕು. ಮುಂದೆ ನೋಡಿ ಏನಾಯಿತು ಅಂತ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಾ, ಕಾರ್ ಹತ್ರ ಹೋಗೋಣ. ನಾವು ಕಾರ್ ಹತ್ರ ಹೋಗೋಣ. ಬರ್ತಿದ್ದಾವೆ, ಬೇಗ ಹೋಗು. ವಾಟರ್ ಫಾಲ್ಸ್ ನೋಡೋಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಕಾಲ್ ದಾರಿ ಇತ್ತು. ಆ ಕಡೆಯಿಂದ ಹೋಗ್ತಾ ಇದ್ವಿ. ಸೌಂಡ್ ಮಾತ್ರ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಫಾಲ್ಸಿಂದು ಅಂತ ಆ ಕಡೆ ಹೋಗ್ತಾ ಇದ್ವಿ. ಅಲ್ಲಿ ರೋಡ್ ಪೂರ್ತಿ ಈ ಥರ ಜಿಗಣೆ ಅಥವಾ ಹಿಂಬಳ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಂತ ಕಮೆಂಟ್ ಮಾಡಿ. ಅದಕ್ಕೆ ಪೂರ್ತಿ ಕಾಲು ತುಂಬ ಮೆತ್ಕೊಂಡ್ಬಿಟ್ಟಿತ್ತು. ಅದು ರಕ್ತವನ್ನು ಹೀರತ್ತಂತೆ. ಅದನ್ನು ತೆಗೆದಾಕಿ ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡ್ತು. ನಮಗೆ ಇದೇ ಫಸ್ಟು ಎಕ್ಸ್ಪೀರಿಯೆನ್ಸು ಈ ಥರ ಆಗಿದ್ದು. ಅಲ್ಲಿ ಎಷ್ಟು ದೂರ ನೋಡಿದ್ರು ಯಾರೂ ಕೂಡ ಸಿಗಲಿಲ್ಲ ಜನರು. ಹಾಗಾಗಿ ಅಲ್ಲಿಂದ ಹೊರಟು ಬಿಟ್ವಿ. ಅದು ಹೇಗೆ ತೆಗೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿಂದ ಬರಬೇಕಾದ್ರೆ ದಾರಿ ಉದ್ದಕ್ಕೂ ಗದ್ದೆಗಳನ್ನು ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇತ್ತು. ಪೇಂಟಿಂಗ್ ಥರನೇ ಕಾಣ್ತಾ ಇತ್ತು. ಪ್ರಕೃತಿಯ ಪೇಂಟಿಂಗ್ ಇದು. ಸೂಪರ್ ಆಗಿದೆ ಅಲ್ವಾ? ಲಿಂಗನಮಕ್ಕಿ ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಕಾರ್ಕಲ್ ಡ್ಯಾಮು. ಚೈನ್ ಗೇಟ್ ಅಂತಲೂ ಕರೀತಾರೆ. ಹೆಡ್ ವರ್ಕ್ಸ್ ಅಂತ ಹಾಕಿದ್ದಾರೆ. ಮಧ್ಯಾಹ್ನ ಆಗಿದ್ದರಿಂದ ಕ್ಲೋಸ್ ಆಗಿತ್ತು. ಇದು ಕೂಡ ಓಪನ್ ಆಗಿರಲಿಲ್ಲ. ಈ ಜಾಗ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಅಂದು. ಆ ನೀರು ನೋಡಿ, ಕಲರ್ ಏನು ಸಖತ್ತಾಗಿ ಕಾಣ್ತಾ ಇದೆ ಅಲ್ಲ. ವಿಡಿಯೋದಲ್ಲಿ ಹೇಗೆ ಕಾಣುತ್ತೋ ಏನೋ ಗೊತ್ತಿಲ್ಲ, ರಿಯಲ್ಲಾಗಿ ನೋಡಿದ್ರಂತೂ ಸೂಪರ್ ಆಗಿದೆ. ಈ ಜಾಗ, ವೆದರು, ನೀರು, ಆ ಕಾಲುವೆ ಸೂಪರ್ ಅಂದರೆ ಸೂಪರ್ ಆಗಿದೆ. ತುಂಬ ಮಳೆ ಬರುತ್ತೇನೋ ಅನ್ನಂಗೆ ಆಗ್ಬಿಟ್ಟಿದೆ. ಕಪ್ಪಗಾಗ್ಬಿಟ್ಟಿದೆ ಒಂದು ಸೈಡು ಮೋಡ ಎಲ್ಲ. ನೋಡಿ, ಇಲ್ಲಿಂದ ನೀರು ಹರಿದುಬಿಟ್ಟು ಆ ಸೈಡಿಗೆ ಹೋಗುತ್ತೆ. ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೀರಂದರೆ ತುಂಬ ಖುಷಿ ರೀ.
ಇಂಥ ನೀರಿನಲ್ಲಿ ದೋಣಿ ವಿಹಾರ ಮಾಡಬೇಕು, ಸೂಪರಾಗಿರುತ್ತೆ. ಮಠ ಮಧ್ಯಾಹ್ನದಲ್ಲಿ ಕೋಳಿಗಳು ನೋಡಿ ಹೇಗೆ ಕೂಗ್ತಾ ಇದೆ ಅಂತ. ಮಳೆ ಬೇರೆ ಬರೋಂಗಾಗಿದೆ. ತುಂಬ ಬೇಗ ಲಿಂಗನಮಕ್ಕಿ ಡ್ಯಾಮಿಗೆ ಹೋಗಿ ನೋಡ್ಕೊಂಡು ಬರಬೇಕು. ಇದು ಅಲ್ಲಿ ಮುಂದೆ ಕಾರ್ಗಲ್ ಡ್ಯಾಮ್ ನೋಡಿದ್ವಲ್ಲ, ಅದರ ಹಿಂದಿನ ಭಾಗ ಇದು. ನೀರು ಕಮ್ಮಿ ಇದೆ. ಎಷ್ಟೊಂದು ಚಿಕ್ಕ ಚಿಕ್ಕ ಮೀನುಗಳನ್ನು ನೋಡ್ತಾ ಇದ್ದೀವಿ. ವಿಡಿಯೋದಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ತುಂಬ ಚಿಕ್ಕ ಚಿಕ್ಕ ಮೀನುಗಳಿದ್ವು ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅಕ್ವೇರಿಯಂ ಥರ ಕಾಣ್ತಾ ಇತ್ತು. ಅಲ್ಲಿ ನೀರಿನೊಳಗೆ ಎಷ್ಟು ತಿಳಿಯಾದ ನೀರು. ನೋಡಿ, ಇಷ್ಟು ಚೆನ್ನಾಗಿರೋ ಜಾಗದಲ್ಲಿ ಯಾರೋ ಸ್ನಾನ ಮಾಡಿ ಬಟ್ಟೆಗಳನ್ನು ಎಸ್ತೋಗ್ಬಿಟ್ಟಿದ್ದಾರೆ. ಏನು ಜನನಪ್ಪ, ಕ್ಲೀನಾಗಿರೋ ಜಾಗನೂ ಕ್ಲೀನಾಗಿ ಇಟ್ಕೊಳೋದೇ ಇಲ್ಲ. ಸರಿ ಅಂತ ಅಲ್ಲಿಂದ ಹೊರಟ್ವಿ ನಾವು. ಲಿಂಗನಮಕ್ಕಿ ಡ್ಯಾಮ್ ನೋಡೋಣ ಅಂತ ಹೇಳಿ. ಲಿಂಗನಮಕ್ಕಿ ಡ್ಯಾಮ್ ನೋಡೋದಕ್ಕೆ ಯಾರಿಗೂ ಒಳಗಡೆ ಪ್ರವೇಶವಿಲ್ಲ ಅಂತ ಹೇಳ್ತಾ ಇದ್ದರು. ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ, ಒಳಗಡೆ ಹೋಗಿ ನೋಡೋದಕ್ಕೂ ಆಗಲಿಲ್ಲ. ರಿಟರ್ನ್ ಬರ್ತಾ ಇರಬೇಕಾದ್ರೆ ನಮಗೆ ಒಂದು ಚೌಡೇಶ್ವರಿಯ ದೇವಸ್ಥಾನ ಕಾಣಿಸ್ತು. ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿ ಕಾಣಿಸ್ತಾ ಇತ್ತು, ವಿಶಾಲವಾಗಿತ್ತು ದೇವಸ್ಥಾನ. ಸರಿ ಅಂತ ತಾಯಿ ಚೌಡೇಶ್ವರಿಯ ದರ್ಶನ ಮಾಡಿಕೊಂಡು ಹೊರಡ್ವಿ. ಜೋರಾಗಿ ಮಳೆ ಬೇರೆ ಬರೋದಕ್ಕೆ ಶುರುವಾಗೋಗ್ಬಿಡ್ತು.
ಚೌಡೇಶ್ವರಿಯ ದರ್ಶನವನ್ನು ಮುಗಿಸ್ಕೊಂಡು ಪುನಃ ಕಾರ್ಗಲ್ ಡ್ಯಾಮಿನ ರೋಡಿಂದನೇ ನಾವು ಹೊರಟ್ವಿ. ಇಲ್ಲೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಅಂದು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.